ಪುನೀತ್ ಕೆರೆಹಳ್ಳಿಯದ್ದು ನಿಜಕ್ಕೂ ಇದು ಅತಿ ಆಯಿತು, ಇದನ್ನು ಅಪರಾಧ ಕೃತ್ಯಗಳಲ್ಲೇ ಸೇರಿಸ್ಕೋಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಸುದ್ದಿಗಳು ಬರ್ತಾ ಇತ್ತು, ಜನಧ್ವನಿ ಏರ್ತಾ ಇತ್ತು. ಕೊನೆಗೂ ಈ ಒಂದು ಪಿಂಪ್ ಇರ್ಬೋದು ಅಥವಾ ತಲೆ ಹಿಡುಕ ಇರ್ಬೋದು ಅಥವಾ ಕೊಲೆಗಾರ ಅಂತ ಏನು ಕರೆಸಿಕೊಳ್ಳುವಂತಹ ಈ ಒಂದು ವ್ಯಕ್ತಿಯನ್ನು ಅರೆಸ್ಟ್ ಮಾಡುವಲ್ಲಿ ನಮ್ಮ ರಾಜ್ಯ ಸರ್ಕಾರ ಸಫಲ ಆಗಿರುವಂಥದ್ದು. ಸೊ ಈ ಒಂದು ವಿಡಿಯೋದಲ್ಲಿ ಎಲ್ಲವನ್ನ ಕಂಪ್ಲೀಟಾಗಿ ವ್ಯವಸ್ಥಿತವಾಗಿ ವಿವರಿಸ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ಚಾನಲನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾದಂತಹ ಅಪ್ಡೇಟ್ಗಳೊಂದಿಗೆ ನಿಮ್ಮ ಮುಂದೆ ಬರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ನೋಡಿ, ಹೇಳಿ ಕೇಳಿ ಅವರು ಆರೋಪಿ, ಎಸ್ಪೆಷಲಿ ಕೊಲೆ ಆರೋಪಿ, ದರೋಡೆ, ಆಮೇಲೆ ತಲೆ ಹಿಡುಕ ಎಲ್ಲ ಪ್ರಕರಣಗಳು ಆತನ ಮೇಲಿದೆ. ಅವರು ರೌಡಿ ಶೀಟರ್ ಎನ್ನುವಂತಹ ಎಲ್ಲ ಪರಿಕಲ್ಪನೆಗಳು ಆತನ ಮೇಲಿದೆ. ಆದರೂ ಕೂಡ ಆತ ಮಾಡುವಂತಹ ಕೆಲವೊಂದು ಕೆಲಸಗಳು ನೋಡಿ, ಆತನ ಆರಂಭ ಯಾವ ರೀತಿಯಲ್ಲಿದೆ ಮೊದಲು ವಿವರಿಸ್ತಾ ಹೋಗ್ತೀನಿ. ಆತ ಗೂಗಲ್ ಪೇ ಮುಖಾಂತರ ಫೇಸ್ಬುಕ್ ಲೈವ್ ಹಾಕಿ ನಾನು ಹಿಂದೂಗಳನ್ನು ರಕ್ಷಣೆ ಮಾಡ್ತೀನಿ, ಹಿಂದುತ್ವ ಅಪಾಯದಲ್ಲಿದೆ ಎನ್ನುವಂತಹ ಕಾನ್ಸೆಪ್ಟನ್ನು ಇಟ್ಟುಕೊಂಡು ಮುಗ್ಧ ಹಿಂದೂಗಳಿಂದ ದುಡ್ಡನ್ನು ದೋಚಿತಾ ಇದ್ದ. ನೋಡಿ, ಬೀದಿ ಬಿಕಾರಿಯಾಗಿದ್ದಂತಹ ಪುನೀತ್ ಕೆರೆಹಳ್ಳಿ ಇವತ್ತು ಇನ್ನೋವಾ ಕಾರ್ನಲ್ಲಿ ಅವರು ಡ್ರೈವರನ್ನು ಇಟ್ಟುಕೊಂಡು ಓಡಾಡಬೇಕು ಅಂದರೆ, ಜೊತೆಗೆ 4-5 ಸಹಚರರನ್ನು ಇಟ್ಟುಕೊಂಡು ಓಡಾಡಬೇಕು ಅಂದರೆ ಅದಕ್ಕೆ ಖರ್ಚು ಅಂತ ಹೇಳಿ ಇರ್ತದೆ. ಸೊ ಆ ಒಂದು ಖರ್ಚುಗಳನ್ನು ಯಾರು ನಿಭಾಯಿಸ್ತಾರೆ ಅಂತ. ಸೊ ಇವಾಗಂತೂ ಕೆಲವೊಂದು ರಾಜಕಾರಣಿಗಳು, ಎಸ್ಪೆಷಲಿ BJP ಅಂತಹ ರಾಜಕೀಯ ಪಕ್ಷಗಳು ಆತನ್ನು ಒಂದು ರೀತಿಯಲ್ಲಿ ಬಲಿಯಾಡಾಗಿ, ಬಲಿಯ ವಸ್ತುವಾಗಿ ಉಪಯೋಗಿಸ್ತಾ ಇದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಆ ಒಂದು ಕಾರಣಕ್ಕೆ ಆತ ಮತ್ತೆ ಸಮಾಜದ ಮುಂದೆ ಇಂತಹ ವ್ಯವಸ್ಥೆಗಳನ್ನು, ಇಂತಹ ಒಂದು ಕಾನೂನು ವ್ಯವಸ್ಥೆಯಲ್ಲೇ ನೈತಿಕ ಪೊಲೀಸ್ಗಿರಿಯನ್ನು ಮಾಡ್ತಾ ಇರುವಂಥದ್ದು. ಇವತ್ತು ಆತನ ವಿಚಾರ ಹೊರಗಡೆ ಬಂದಿರುವಂಥದ್ದು. ಕೆಲವೊಂದು ಬೆಂಗಳೂರಲ್ಲಿ ಹಲವು ಘಟನೆಗಳು ನಡೆದಂತಹ ವಿಚಾರಗಳು ಎಲ್ರಿಗೂ ಗೊತ್ತಿದೆ. ಬೆಂಗಳೂರಲ್ಲಿ ಬುಲ್ಡೋಸರ್ ಕಾರ್ಯಾಚರಣೆ ನಡೆದಂತಹ ವಿಚಾರಗಳು ಗೊತ್ತಿದೆ. ಗ್ರೇಟರ್ ಬೆಂಗಳೂರು ಎನ್ನುವಂತಹ ಒಂದು ಪ್ರಾಧಿಕಾರದ ವಿಚಾರವಾಗಿ ಅಲ್ಲಿಂದ ಸ್ಥಳಾಂತರ ಮಾಡುವಂತಹ ಕೆಲವೊಂದು ಕುಟುಂಬಗಳು, ಸೊ ಆ ಒಂದು ಸಂದರ್ಭದಲ್ಲಿ 300-400 ಕುಟುಂಬಗಳು ಮನೆಗಳನ್ನು ಕಳೆದುಕೊಡುವಂತಹ ವಿಚಾರ ಎಲ್ರಿಗೂ ಗೊತ್ತಿರುವಂಥದ್ದು. ಇಡೀ ದೇಶದಾದ್ಯಂತ ದೇಶವ್ಯಾಪಿಯಾಗಿ ಸುದ್ದಿ ಆಗಿದ್ದಂತಹ ವಿಚಾರ. ಸೊ ಆ ಒಂದು ಸಂದರ್ಭದಲ್ಲಿ ಬಾಂಗ್ಲಾ ಮತ್ತು ಪಾಕಿಸ್ತಾನ ಅಥವಾ ನೇಪಾಳ ನುಸುಳುಕೋರರ ವಿಚಾರ ಪ್ರಸ್ತಾಪ ಆಗಿತ್ತು. ಅಂದರೆ ಬಾಂಗ್ಲಾ ಪ್ರಜೆಗಳು ಹೆಚ್ಚಾಗಿ ಬೆಂಗಳೂರಲ್ಲಿ ಇದ್ದಾರೆ. ನೋಡಿ, ಮೊದಲೇ ಹೇಳ್ತಾ ಇದ್ದೇನೆ, ಯಾವುದೇ ದೇಶದ ಪ್ರಜೆಗಳು ನಮ್ಮ ದೇಶದ ಸಂಪನ್ಮೂಲವನ್ನು ಉಪಯೋಗಿಸ್ತಾ ಇದ್ದಾರೆ, ಅದು ತಪ್ಪು. ಅದು ಯಾರೇ ಆಗಿದ್ರೂ ನಿರ್ದಾಕ್ಷಿಣ್ಯವಾಗಿ ಕಾನೂನಾತ್ಮಕವಾಗಿ ಅವರನ್ನು ಗಡಿಪಾರು ಮಾಡುವಂತಹ ಪ್ರಯತ್ನಗಳನ್ನು ಮಾಡಿ. ಇಲ್ಲಿ ಮೊದಲು ನಾವು ಕೇಳಬೇಕಾದಂತಹ ಪ್ರಶ್ನೆ ಏನಪ್ಪ ಅಂದರೆ, ನಮ್ಮ ಮಿಲಿಟರಿ ವ್ಯವಸ್ಥೆ, ನಮ್ಮ ದೇಶವ ಕಾಯುವಂತಹ ಸೈನಿಕರು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡಿ. ಬಾಂಗ್ಲಾದಿಂದ, ನೇಪಾಳದಿಂದ, ಭೂತಾನಿಂದ ಅಥವಾ ಇನ್ನಿತರ ಪಾಕಿಸ್ತಾನ ಇರ್ಬೋದು, ಇನ್ನಿತರ ಪ್ರದೇಶಗಳಿಂದ ನಮ್ಮ ದೇಶವನ್ನು ಆಕ್ರಮಿಸಿ ಬರುವಂತಹ ಇಂತಹ ವ್ಯಕ್ತಿಗಳಿಗೆ ಅಲ್ಲಿ ಯಾವುದೇ ನೌಕಾಪಡೆಗಳಿಲ್ವ? ಅವರನ್ನು ಈ ಕಡೆ ಕಳಿಸ್ಕೊಡೋರು ಯಾರು? ನೋಡಿ, ಅವರ ಬಾಯಿಂದನೇ ಕೇಳುವಂತಹ ಮಾಹಿತಿಗಳು, ನಾವು ಬರಬೇಕಾದರೆ 15,000 20,000 ಕೊಟ್ಟರೆ ನಮಗೆ ಆಧಾರ್ ಕಾರ್ಡ್ ಬರುತ್ತೆ, ರೇಷನ್ ಕಾರ್ಡ್ ಬರುತ್ತೆ, ಎಲ್ಲವೂ ಬರುತ್ತೆ. ಅಲ್ಲಿಂದ ಬಂದು ಕೆಲವೇ ಕ್ಷಣಗಳಲ್ಲಿ ಆತ ಭಾರತೀಯ ಆಗ್ತಾನೆ. ಆದರೆ ಎಲ್ಲಿ ನಾವು ಎಡವ್ತಾ ಇದ್ದೇವೆ? ಬರೀ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಕಾರಣನಾ, ಅಥವಾ DK ಶಿವಕುಮಾರ್ ಅವರು ಕಾರಣನಾ, ಅಥವಾ ಇನ್ನಿತರ ಮುಸ್ಲಿಂ ನಾಯಕರುಗಳು ಇದಕ್ಕೆ ಕಾರಣನಾ? ಖಂಡಿತವಾಗಿಯೂ ಅಲ್ಲ. ನಮ್ಮ ಕೇಂದ್ರದ ಆಡಳಿತ ವ್ಯವಸ್ಥೆ ಇದಕ್ಕೆ ಕಾರಣ. ಸೊ ಅದನ್ನು ಅವನು ಪ್ರಶ್ನೆ ಮಾಡಲಿ ನೋಡೋಣ. ಆತ ತಲೆ ಹಿಡುಕೆ ಇರಲಿ, ಕೊಲೆಗಾರ ಇರಲಿ, ಏನೇ ಇರಲಿ, ಸಮಾಜದಲ್ಲಿ ಆತನಿಗೆ ಬದಲಾಗುವಂತಹ ಅವಕಾಶಗಳು ತುಂಬ ಇದೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಬೇಕು. ಸೊ ಇಂಥ ವಿಚಾರಗಳಲ್ಲಿ ಆತ ಕೆಲಸವನ್ನು ಮಾಡ್ತಾನೆ ಅಂದರೆ ಆತ ಮೊದಲು ಪ್ರಶ್ನೆ ಮಾಡಬೇಕಾದದ್ದು ನರೇಂದ್ರ ಮೋದಿ ಅವರನ್ನು, ಅವರ ಆಡಳಿತ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಬೇಕು. ಇವತ್ತು ಕೇಂದ್ರದಿಂದ ಇಂತಹ ವ್ಯವಸ್ಥೆಗಳು ಎಲ್ಲವೂ ಸರಿಯಾಗಿದ್ದರೆ ಯಾವುದೇ ನುಸುಳುಕೋರ ಭಾರತವನ್ನು ಪ್ರವೇಶ ಮಾಡುವಂತಹ ಸಾಧ್ಯತೆ ಇರಲಿಲ್ಲ, ಯಾವುದೇ ಪ್ರದೇಶಗಳಲ್ಲಾಗಿರಲಿ. ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಭ್ರಷ್ಟಾಚಾರ ಮಾಡುವಂಥವ್ರು ಯಾರು? ಎಲ್ಲವೂ ಅಲ್ಪಸಂಖ್ಯಾತರಾದಂತಹ ಮುಸಲ್ಮಾನರೇ ಮಾಡ್ತಾರಾ? ಖಂಡಿತವಾಗಿ ಆಗಿರೋದಿಲ್ಲ. ಇಲ್ಲಿ ದುಡ್ಡಿಗೆ ಹೆಣನೂ ಬಾಯಿ ಬಿಡುತ್ತೆ ಅನ್ನುವಂತಹ ಗಾದೆ ಮಾತೇ ಇದೆ. ಅದರಲ್ಲಿ ಯಾವುದು ಇದೆಲ್ಲ ನಿಜವಾಗ್ಲೂ ನೋಡಿ, ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರಿಗೆ ವೋಟರ್ ಕಾರ್ಡ್ ಮಾಡಲಾಗುತ್ತೆ, ವೋಟರ್ ID ಮಾಡ್ತಾರೆ, ಆಧಾರ್ ಕಾರ್ಡ್ ಮಾಡ್ತಾರೆ, ಆಮೇಲೆ ಮನೆಗಳು ಸಿಗುತ್ತೆ, ಲೋನುಗಳು ಸಿಗುತ್ತೆ, ಎಲ್ಲವೂ ಸಿಗುತ್ತೆ. ಇದೆಲ್ಲ ಮಾಡ್ತಾ ಇರೋದು ಯಾರು? ತಾವು ಕೇಳುವಂತಹ ಪ್ರಶ್ನೆಗಳು ಮೌಲ್ಯಯುತವಾದದ್ದು. ಆದರೆ ಏಕಾಏಕಿ ಇನ್ನೊಬ್ಬರ ಮನೆಗೆ ಹತ್ತಿ ಹೋಗಿ ಅಲ್ಲಿ ಕಾರ್ಯಾಚರಣೆ ಮಾಡೋಕ್ಕೆ ತಾವು ಯಾರು ಅನ್ನೋಂಥ ಪ್ರಶ್ನೆ. ಆ ಒಂದು ಪ್ರಶ್ನೆಗೆ ಅವರೇ ಸ್ವತಃ ಉತ್ತರ ಕೊಟ್ಟರು. ಇದು ನನ್ನ ದೇಶ ಕಣೋ, ನನ್ನ ಅಪ್ಪನ ದೇಶ ಕಣೋ, ಇದನ್ನು ಕೇಳಲಿಕ್ಕೆ ನೀನು ಯಾರು ಅಂತ ವಾರ್ತಾ ಭಾರತಿಗೆ ಧಮಕಿ ಹಾಕಿದಂತಹ ಒಂದು ವಿಡಿಯೋ ವೈರಲ್ ಆಗ್ತಾ ಇತ್ತು. ವಾರ್ತಾ ಭಾರತಿ ಆ ನಾಯಿ ನನ್ನ ಮಗ ಹೇಳ್ತಾನಲ್ಲ, ಅವನು ಏನು ಹೇಳ್ತಾನೆ? ಗಾಂಡು
ಏನು ಹೇಳ್ತೀಯ ನೀನು? ಪುನೀತ್ ಕೆರೆಳ್ಳಿ ಯಾರು ಕೇಳಲಿಕ್ಕೆ? ಇದು ನಿಮ್ಮ ಅಪ್ಪನ ದೇಶ ಅಲ್ಲ, ನಮ್ಮ ಅಪ್ಪನ ದೇಶ. ನಿಮ್ಮ ಅಪ್ಪಂದಲ್ಲ ಕಣಲ್ಲೇ ವಾರ್ತಾ ಭಾರತಿ. ನಿಮ್ಮ ಅಪ್ಪ ತಗೊಬಂದು ಹಾಕಿಲ್ಲ, ಇದು ನಮ್ಮ ಅಪ್ಪನ ದೇಶ. ಇದು ನಾನು ಕೇಳ್ತೀನಿ, ನನ್ನ ದೇಶದಲ್ಲಿ ಯಾವನಾರು ಇದ್ರೆ. ನೀನು ಮನೆಗೆ ಬಂದರೆ ಕೇಳ್ತೀಯಲ್ಲ, ಏನು ನಿನ್ನ ಮನೆಗೆ ಬಂದಿನ ನಾನು? ವಾರ್ತಾ ಭಾರತೀಯವ ಯಾರು? ಅಥವಾ ಭಾರತೀಯ? ನಮ್ಮ ದೇಶದ ಕಾನೂನಾತ್ಮಕವಾಗಿರುವಂತಹ ಬೆಳವಣಿಗೆಗಳನ್ನು ಅನುಸರಿಸುವಂತಹ ವ್ಯಕ್ತಿ ಮಾತ್ರವಲ್ಲ, ವಾರ್ತಾ ಭಾರತಿ ಅನ್ನುವಂತಹ ಸಂಸ್ಥೆ ಇವತ್ತಿನ ಈ ಒಂದು ಸಮಾಜದಲ್ಲಿ, ಈ ಒಂದು ಆಧುನಿಕ ಯುಗದಲ್ಲಿ ಒಂದು ನಿಷ್ಪಕ್ಷಪಾತವಾದಂತಹ ವರದಿಯನ್ನು ಪ್ರಕಟಿಸುವಂತಹ ಪತ್ರಿಕೆ, ಒಂದು ಡಿಜಿಟಲ್ ಮಾಧ್ಯಮ ಅಂತ ನಾವು ಕರಿಬೋದು. ಸೊ ಇನ್ನೆಲ್ಲ ಮಾಧ್ಯಮಗಳಿಗೆ ಹೋಲಿಸಿದರೆ ಒಂದು ರೀತಿಯಲ್ಲಿ ಘನತೆಯನ್ನು ಕಾಪಾಡುವಂತಹ ಒಂದು ಮಾಧ್ಯಮ. ಸೊ ಈ ಒಂದು ಮಾಧ್ಯಮದ ವಿರುದ್ಧವಾಗಿ ಆತ ಪರಚಿಕೊಳ್ತಾನೆ ಅಂತ ಹೇಳಿದರೆ, ಆತನಿಗೆ ಎಲ್ಲಿಗೆ ಸಿಗಬೇಕೋ ಅಲ್ಲಿಗೆ ಬುಡಕ್ಕೆ ಹೊಡೆಯೋದಕ್ಕೆ ಇಂತಹ ಮಾಧ್ಯಮಗಳಿಗೆ ಗೊತ್ತಿದೆ. ಸೊ ಆ ಒಂದು ಭಯದಿಂದ ಇಂತಹ ಮಾಧ್ಯಮಗಳನ್ನು ಆತ ದೂರ್ತಾ ಇರುವಂಥದ್ದು. ಪುನೀತ್ ಕೆರೆಹಳ್ಳಿ ಅರೆಸ್ಟ್ ಆಗಿದೆ. ಸೊ ಈ ಒಂದು ವಿಚಾರದ ಬಗ್ಗೆ ವಿಡಿಯೋ ಕೆಲವೊಂದು ದಿವಸ ಆಯಿತು ಮಾಡಬೇಕು ಅಂತ ಕಾಯ್ತಾ ಇದ್ದೆ. ಆದರೆ ಇಲ್ಲಿನ ಬೆಳವಣಿಗೆಗಳು, ಆತ ಮಾಡ್ತಾ ಇರುವಂತಹ ಕೆಲವೊಂದು ಕಪ್ಪಿಚೇಷ್ಟಗಳು ಇವೆಲ್ಲವನ್ನು ಅತ್ಯಂತ ತೀಕ್ಷ್ಣವಾಗಿ ಗಮನಿಸ್ತಾ ಇದೆ, ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಸೊ ಏನೆಲ್ಲ ಬೆಳವಣಿಗೆ ಆಗುತ್ತೆ, ಕೊನೆ ಹಂತ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದರ ಬಗ್ಗೆ ಕಂಪ್ಲೀಟಾಗಿ ಗಮನಿಸಿಕೊಂಡು ಈ ಒಂದು ವಿಡಿಯೋನ ಮಾಡ್ಕೋಣ ಅಂದ್ಕೊಂಡಿದ್ದೆ. ಸೊ ಇವತ್ತು ಒಳ್ಳೆಯ ಒಂದು ದಿವಸ ಅಂದ್ಕೊಳ್ತೀನಿ, ಆತನನ್ನು ಅರೆಸ್ಟ್ ಮಾಡಿರುವಂತಹ ವಿಚಾರ. ಸೊ ಈ ಒಂದು ಅರೆಸ್ಟ್ಗಾಗಿ ಮೊದಲೇ DGPಗೆ ಮನವಿ ಕೂಡ ಹೋಗಿತ್ತು, ಅರೆಸ್ಟ್ ಮಾಡಬೇಕು ಅಂದರೆ ನೈತಿಕ ಪೊಲೀಸ್ಗಿರಿಯನ್ನು ಮಾಡ್ತಾ ಇದ್ದಾರೆ. ಯಾರಿಗೂ ಕೂಡ ಇಂತಹ ಹಕ್ಕು ಇಲ್ಲ. ಯಾವುದೇ ಧರ್ಮದವನೇ ಆಗಿರಲಿ, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬುದ್ಧ ಯಾರೇ ಆಗಿರಲಿ, ಈ ಒಂದು ಸಂವಿಧಾನದಡಿಯಲ್ಲಿ ಆತನಿಗೆ ಸ್ವಯಂ ಪ್ರೇರಿತವಾಗಿ ಆತ ಕೆಲವೊಂದು ಕಾರ್ಯಾಚರಣೆಗಳನ್ನು ಮಾಡುವ ಹಾಗೆ ಇಲ್ಲ. ಕಾನೂನು ಇದೆ, ವ್ಯವಸ್ಥೆ ಇದೆ, ಪೊಲೀಸರಿದ್ದಾರೆ, ಸರ್ಕಾರಗಳಿದೆ, ಇವೆಲ್ಲವೂ ಮಾಡುತ್ತೆ. ಅವರಿಗೆ ಬಿಸಿ ಮುಟ್ಟಿಸುವಂತಹ ಪ್ರಯತ್ನವನ್ನು ಮಾಡ್ಬೋದೇ ಹೊರತು ಆತ ಸ್ವಯಂ ಪ್ರೇರಿತವಾಗಿ ಇಂತಹ ಕಾರ್ಯಾಚರಣೆಯನ್ನು ಮಾಡುವ ಹಾಗೆ ಇಲ್ಲ. ಇಷ್ಟು ಕಾನೂನು ಜ್ಞಾನ ಇಲ್ಲದಂತಹ ಅವರ ವ್ಯಕ್ತಿ, ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಏನೂ ಇಲ್ಲ. ಆತ ಬೆಳೆದದ್ದೇ ಇಲ್ಲಿ ಹಿಂದುತ್ವ ಅನ್ನುವಂತಹ ಭಿಕ್ಷೆಯನ್ನು ಬೇಡಿ ಬೆಳೆದಿರುವಂತಹ ವ್ಯಕ್ತಿ. ಆತನಿಗೆ ಈ ಒಂದು ವಿಚಾರದ ಬಗ್ಗೆ ಏನು ಮಾನದಂಡಗಳು ಅನ್ನೋದರ ಬಗ್ಗೆ ಆತನಿಗೆ ಪರಿಚಯ ಇಲ್ಲ, ಕಾನೂನು ವ್ಯವಸ್ಥೆ ಬಗ್ಗೆ ಗೊತ್ತಿಲ್ಲ, ಸಂವಿಧಾನ ಏನು, ಸಂವಿಧಾನ ಪೀಠಿಕೆ ಏನು ಹೇಳುತ್ತೆ ಅನ್ನೋದರ ಬಗ್ಗೆ ಆತನಿಗೆ ಪರಿಜ್ಞಾನ ಇಲ್ಲ. ಸೊ ಇಲ್ಲ ಕಾರಣಕ್ಕೆ ಇಂತಹ ಬೆಳವಣಿಗೆಗಳು ನಡೆದಿರುವಂಥದ್ದು. ಸೊ ಆತನಿಗೆ ಕೂಡ ಸಾಥ್ ಕೊಡುವಂತಹ ಕೆಲವೊಂದು ನಾಮರ್ಧ ಪತ್ರಕರ್ತರು, ಎಸ್ಪೆಷಲಿ ಹೆಸರು ಹೇಳಿ ವಿವರಿಸಬೇಕಂತ ಅಗತ್ಯ ಇಲ್ಲ, ಯಾರೆಲ್ಲ ಆತನ ಜೊತೆಗೆ ಹೋಗಿ ನೋಡಿ, ಪ್ರತ್ಯೇಕವಾಗಿ ಹೇಳಬೇಕಂತಹ ಸಂವಾದ ಅನ್ನುವಂತಹ ಯಾವುದೋ ಒಂದು ಯೂಟ್ಯೂಬ್ ಚಾನಲು. ಸೊ ಆತನ ವೀಡಿಯೋಗಳನ್ನು ದಿನಂಪ್ರತಿ ಹಾಕ್ತಾ ಇರುವಂಥದ್ದು, ಇನ್ನೊಂದು ಆತನದ್ದೇ ಚಾನಲ್ ಅಂತ ಕೂಡ ಗೊತ್ತಿಲ್ಲ. ಸೊ ಏನೇ ಇರಲಿ, ಇಂತಹ ಮಾಧ್ಯಮಗಳು, ಕಚಡ ಮಾಧ್ಯಮಗಳು ಬೆಳೀತಾ ಇರೋ ಕಾರಣದಿಂದಲೇ ಈ ಒಂದು ಸಮಾಜದಲ್ಲಿ ಈ ಒಂದು ಧರ್ಮದಂಗಲ್ಗಳು ಹೆಚ್ಚಾಗ್ತಾ ಇರುವಂಥದ್ದು. ನೋಡಿ, ಆತನ ಮೇಯ್ನ್ ಕಾನ್ಸೆಪ್ಟೇ ನೋಡಿ, ಮೇಯ್ನ್ ಅಲ್ಪಸಂಖ್ಯಾತರಾದಂತಹ ಮುಸಲ್ಮಾನರನ್ನೇ ಗುರಿಯಾಗಿಸಿಕೊಂಡು ಆತನ ಕಾರ್ಯಾಚರಣೆ. ಮೊದಲು ಗೋಹತ್ಯೆ ವಿಚಾರ ಆಯಿತು, ಆಮೇಲೆ ಹಿಜಾಬ್ ವಿಚಾರ ಆಯಿತು, ಆಮೇಲೆ ನಡೀತಾ ಇರುವಂತಹ ಈ ಒಂದು ಬಾಂಗ್ಲಾ ನುಸುಳುಕೋರರ ವಿಚಾರ, ಈ ಒಂದು SIR ಸಂಬಂಧಪಟ್ಟು ಏನೆಲ್ಲ ಪ್ರಕ್ರಿಯೆಗಳು ನಡೀತಾ ಇದೆ ಅದನ್ನು ಸ್ವತಃ ಮಾಡೋಕ್ಕೂ ಇದ್ದಾನೆ. ಕಾನೂನು ವ್ಯವಸ್ಥೆ ಇದೆ, ಅವರು ಮಾಡ್ತಾರೆ. ಸೊ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತಲೇ ಹೇಳುವಂಥದ್ದು. ನುಸುಳುಕೋರರಿದ್ದರೆ ನಮ್ಮ ದೇಶದ ಸಂಪನ್ಮೂಲವನ್ನು ಉಪಯೋಗಿಸೋಕ್ಕೆ ಅವರಿಗೆ ಅರ್ಹತೆ ಇಲ್ಲ, ಕೊಡಲೂಬಾರ್ದು. ಇಲ್ಲಿ ನಮ್ಮ ದೇಶದಲ್ಲಿರುವಂತಹ ಬಡತನದ ಬಗ್ಗೆ ನಮಗೆ ಆಳವಾದಂತಹ ಜ್ಞಾನ ಇದೆ. ಇಲ್ಲಿ ಪ್ರತಿಯೊಂದು 100 ಜನರಲ್ಲಿ 60ರಷ್ಟು ಬಡತನದ ಮೂಲವೇ ನಮಗೆ ಹೆಚ್ಚಾಗಿರುವಂಥ ಸಂದರ್ಭದಲ್ಲಿ ಬೇರೆ ದೇಶಗಳಿಂದ ಬಂದಂತಹ ವ್ಯಕ್ತಿಗಳು ಇಲ್ಲಿ ಬಿಸ್ನೆಸ್ ಮಾಡೋದು, ವ್ಯಾಪಾರ ಮಾಡೋದು, ಏನೋ ಮಾಡಿ ಬೇಕಾದಷ್ಟು ನಮ್ಮ ಸಂಪತ್ತನ್ನು ಲೂಟಿ ಮಾಡೋದಕ್ಕೆ ನಾವಿಲ್ಲಿ ಬಿಡೋದಕ್ಕೆ ಚಾನ್ಸೇ ಇಲ್ಲ. ಇಲ್ಲಿ ನಮ್ಮ ದೇಶ, ನಮ್ಮ ಭಾರತೀಯರು, ಭಾರತೀಯ ಪ್ರಜೆಗಳು, ನಾವುಗಳು ಬೆಳಿಬೇಕು. ಆದರೆ ಇವೆಲ್ಲದಕ್ಕೂ ಪ್ರಮುಖ ಕಾರಣ ಬರೀ ಒಬ್ಬ ಪುನೀತ್ ಕೆರೆಹಳ್ಳಿ ಮಾತ್ರ ಅಲ್ಲ, ಅಥವಾ ಇನ್ನಿತರ ಬಾಂಗ್ಲಾದೇಶದಿಂದ ಬರುವಂತಹ ನುಸುಳುಕೋರಲ್ಲ. ಇವರನ್ನು ಬಂಡವಾಳವಾಗಿಸಿರುವಂತಹ ನಮ್ಮ ರಾಜಕಾರಣಿಗಳು, ಕೆಲವೊಂದು ರಾಜಕೀಯ ಪಕ್ಷಗಳು, ಅವರ ಬೇಳೆ ಬೇಯಿಸೋಕ್ಕೆ ಹೋಗಿ ಇಂತಹ ಕೆಲಸವನ್ನು ಮಾಡುವಂಥವ್ರು. ನೋಡಿ, ಒಂದು ಓಟು ಸಿಕ್ಕಿದರೆ ಅವರಿಗೆ ಒಂದು ಓಟು ಪ್ಲಸ್ ಆಗುತ್ತೆ. ಆದರೆ ನಮ್ಮ ದೇಶ ಎಷ್ಟೇ ಅವನತಿಗೆ ಹೋದರೂ ಪರವಾಗಿಲ್ಲ, ಓಟು ಸಿಕ್ಕಿದರೆ ಸಾಕು, ನಾವು ಅಧಿಕಾರಕ್ಕೆ ಬಂದರೆ ಸಾಕು. ಇವೆಲ್ಲ ಕಾರಣಕ್ಕೆ ಈ ಬೆಳವಣಿಗೆಗಳು ನಡೀತಾ ಇರುವಂಥದ್ದು. ಇದು ಬರೀ ಒಂದು BJPಯನ್ನು ದೂರುವಂಥದ್ದು, ಕಾಂಗ್ರೆಸ್ಸನ್ನು ದೂರುವಂಥದ್ದು, JDSನ್ನು ದೂರುವಂಥದ್ದು, ಇನ್ನಿತರ ಯಾವುದಾದ್ರೂ ಪಕ್ಷಗಳನ್ನು ದೂರುವಂಥದ್ದಲ್ಲ. ಎಲ್ಲರೂ ತಮ್ಮ ತಮ್ಮ ಅಧಿಕಾರಕ್ಕಾಗಿ, ಅಧಿಕಾರ ವ್ಯಾಮೋಹಕ್ಕಾಗಿ ಓಟುಗಳನ್ನು ಹೆಚ್ಚಿಸೋದಕ್ಕೆ ಇಂತಹ ಪ್ರಕ್ರಿಯೆಗಳನ್ನು ಮಾಡ್ತಾ ಇದೆ. ಎಲ್ಲ ಪಕ್ಷಗಳು ಮಾಡ್ತಾ ಇದೆ, ಯಾರೂ ಇಲ್ಲ ಅಂತ ಹೇಳಿ. ನೋಡಿ, ಇಂತಹ ಇವಾಗ ಏನು ಬಾಂಗ್ಲಾ ನುಸುಳುಕೋರರು ಅಥವಾ ಪಾಕಿಸ್ತಾನ ನುಸುಳುಕೋರರು ಅಥವಾ ನೇಪಾಳ ನುಸುಳುಕೋರರು ಅಂತ ನಾವು ಕರಿತೀವಿ, ಎಲ್ಲರನ್ನ ಒಂದು ರೀತಿಯಲ್ಲಿ ಬಂದಿಯಾಗಿಸಿ ಅವರಲ್ಲಿ ವಿಚಾರಣೆ ಮಾಡಿ ಗೊತ್ತಾಗುತ್ತೆ ಯಾರು ಎಲ್ಲಿಂದ ಹೇಗೆ ಮಾಡಿಕೊಟ್ಟಿರೋ ಅಂತ. ಸೊ ಇಲ್ಲಿ ಅರೆಸ್ಟ್ ಮಾಡ್ತಾರೆ, ಆದರೆ ಬೆಳವಣಿಗೆ ಯಾವ ರೀತಿ ಆಯಿತು ಅನ್ನೋದರ ಬಗ್ಗೆ ಮಾಹಿತಿಗಳು ಗೌಪ್ಯ ಆಗಿರುತ್ತೆ, ಹೊರಗಡೆ ಬರೋದಕ್ಕೆ ಬಿಡೋದಿಲ್ಲ. ಸೊ ಇವತ್ತಿನ ಅತಂತ್ರ ರಾಜಕೀಯ ವ್ಯವಸ್ಥೆಯಲ್ಲಿ ಆಗ್ತಾ ಇರುವಂತಹ ಒಂದು ದೊಡ್ಡ ಸಮಸ್ಯೆ ಇದು.
ಸೊ ಈ ಒಂದು ಸಮಸ್ಯೆಯನ್ನು ಓರ್ವ ಪುನೀತ್ ಕೆರೆಹಳ್ಳಿ ನೈತಿಕ ಪೊಲೀಸ್ಗಿರಿ ಮಾಡಿ ಅದನ್ನು ಅಭಿವೃದ್ಧಿ ಮಾಡಬೇಕಂತ ಕೆಲಸ ಸಾಧ್ಯವಿದೆ ಅಂದರೆ ನಾವು ಬೆಂಬಲ ಕೊಡ್ತೀವಿ. ಆದರೆ ಆತ ಮಾಡ್ತಾ ಇರುವಂತಹ ಕೆಲಸ ಒಂದು ಧರ್ಮದ ವಿರುದ್ಧ, ಒಂದೇ ಒಂದು ಧರ್ಮದ ವಿರುದ್ಧ ಆತ ಅಖಾಡ ಕೇಳ್ತಾನೆ. ಅದು ಓರ್ವ ರೌಡಿ ಶೀಟರ್, ಓರ್ವ ಕೊಲೆಗಾರ, ಓರ್ವ ಪಿಂಪ್, ತಲೆ ಹಿಡುಕ, ಹೆಣ್ಣು ಮಕ್ಕಳಿಗೆ ಎಲ್ಲಿ ಬೆಲೆ ಕೊಡಬೇಕು ಅಂತ ಗೊತ್ತಿಲ್ಲಂತಹ ನಾಲಾಯಕ ವ್ಯಕ್ತಿ. ಹಿಂದುತ್ವದ ಹೆಸರಿನಲ್ಲಿ ಆತ ಪಡ್ಕೊಂಡಂತಹ ದುಡ್ಡು ನಿಜವಾಗ್ಲೂ ಇನ್ನೋಸೆಂಟ್ ಹಿಂದೂಗಳನ್ನು ಬಲಿಪಶುವಾಗಿಸಿ ಆತ ಲಕ್ಷಾಂತರ ದೋಚಿದ ವಿಚಾರ ಎಲ್ರಿಗೂ ಗೊತ್ತೇ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಜಗಜ್ಜಾಹೀರಾತಾದಂತಹ ವಿಚಾರ. ಸೊ ಈತ ಮಾಡುವಂತಹ ಇಂತಹ ಕರ್ಮಗಳಿಗೆ ಇವತ್ತು ಸಮಾಜ ಆತನ ಬಗ್ಗೆ ಆಡ್ಕೊಳ್ಬೇಕು, ಆತನ ಬಗ್ಗೆ ಮಾತಾಡಬೇಕಾಗಿದೆ. ಒಂದು ಟ್ರೆಂಡಿಂಗ್ ಟಾಪಿಕ್ ಆಗಿಬಿಟ್ಟಿದೆ ಪುನೀತ್ ಕೆರೆಹಳ್ಳಿ. ನೋಡಿ, ನಿಜವಾಗೂ ನಾಚಿಕೆ ಆಗುತ್ತೆ ಈತನ ಹೆಸರು ಹೇಳಿಕೊಂಡು ಈ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ತರೋದಕ್ಕೆ. ಆದರೂ ಕೂಡ ಗತ್ಯಂತರವಿಲ್ಲದೆ ಈ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಏನೇ ಆಗಲಿ, ಆತನ ಅರೆಸ್ಟ್ ಆಗಿದೆ, ಒಳ್ಳೆಯ ವಿಚಾರ. ಪೊಲೀಸ್ ಕಾನೂನು ವ್ಯವಸ್ಥೆ ಇಂತಹ ಘಾತುಕ ಶಕ್ತಿಗಳನ್ನು ಹೊರಗಡೆ ಬಾರದೇ ರೀತಿಯಲ್ಲಿ ಹೆಡೆಮುರಿ ಕಟ್ಟಿ, ನೋಡಿ ಎಷ್ಟೋ ಪ್ರಕರಣ ದಾಖಲಾಗಿದೆ. ಆತ ತಿಂಗಳುಗಳಲ್ಲಿ 4-5 ಬಾರಿ ಠಾಣೆಗಳಿಗೆ ಹತ್ತಿ ಇಳಿತಾ ಇದ್ದಾನೆ. ಆದರೂ ಕೂಡ ಆತನ ಮೇಲೆ ಆತನನ್ನು ಒಂದು ಕಠಿಣ ಕಾನೂನು ವ್ಯವಸ್ಥೆಯ ಒಳಗಡೆ ನಿಲ್ಲಿಸೋದಕ್ಕೆ ಆಗ್ತಾ ಇಲ್ಲ. ಇದು ನಮ್ಮ ಕಾನೂನು ವ್ಯವಸ್ಥೆ. ಸೊ ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.